ಇಂತೂ ಶಾಮಣ್ಣ ರಾಮಿಗೆ ಶಿವನಂಜೇಗೌಡರ ಕಥೆಯನ್ನು ಹೇಳಲು ಪ್ರಾರಂಭಿಸಿದ. ನೆನ್ನೆ ಸಂಜೆ ನೀನು ನೋಡಿದೆಯಲ್ಲ, ಕೆರೆ ದಂಡೆಯಲ್ಲಿ ಹುಚ್ಚು ಹುಚ್ಚಾಗಿ ಹಾಡ್ತಾ ಇದ್ದ ಮುದುಕ, ಆತನೇ ಶಿವನಂಜೇಗೌಡ. ಇವತ್ತು ಬೆಳಿಗ್ಗೆ ಬಯಲಿಗೆ ಹೋಗುವಾಗ ನೀನು ನೋಡಿದೆಯೋ ಇಲ್ಲವೋ ನಾನು ಕಾಣೆ. ಪಂಚಾಯಿತಿ ಮನೆ ಇದೆಯಲ್ಲ, ಅದರ ಪಕ್ಕದಲ್ಲಿ ದೊಡ್ಡದೊಂದು ಪಾಳು ಮನೆ ಇದೆ ಎಂದು ಕಥೆಯನ್ನು ಹೇಳಲು ಆರಂಭಿಸಿ ಹೇಳಿದ ಶಾಮಣ್ಣ. ಹ್ಞೂ, ನೋಡಿದೆ. ಒಂದು ಕಾಲಕ್ಕೆ ಅದು ಬಹಳ ದೊಡ್ಡ ಮನೆ ಆಗಿದ್ದಿರಬೇಕು. ದೊಡ್ಡ ಮನೆಯೇ. ನಮ್ಮ ಹಳ್ಳಿಗೆ ಅಷ್ಟೇ ಅಲ್ಲ, ಸುತ್ತಲ 10 ಹಳ್ಳಿಯಲ್ಲಿ ಅಷ್ಟು ದೊಡ್ಡ ಮನೆ ಇರಲಿಲ್ಲ. ಈಗ ಅದೇನೂ ಕಾಣೋಲ್ಲ. ಆದರೆ ನಾವು ನೋಡಿದ ಹಾಗೆ ಅದು ಆರಂಕಣದ ಮನೆ. 100-200 ಜನ ಧಾರಾಳವಾಗಿ ವಾಸ ಮಾಡಬಹುದಾಗಿತ್ತು. ನಾವು ಕಂಡ ಹಾಗೆ ಆ ಮನೆಯ ಹಿತ್ತಲಿನಲ್ಲಿ 40-50 ರಾಸು ಇರುತ್ತಾ ಇದ್ದವು. ಆ ಮನೆಯ ತಲೆಬಾಗಿಲನ್ನು ನೀನು ನೋಡಬೇಕಾಗಿತ್ತು ರಾಮಿ. ಆನೆ ನುಗ್ಗುವಷ್ಟು ಅಗಲ, ಎತ್ತರವಾದ ಕರಿಮರದ ಬಾಗಿಲು. ಅದರ ಮೇಲೆ ತುಂಬ ಒಳ್ಳೆಯ ಕೆತ್ತನೆ ಕೆಲಸ ಇತ್ತು. ಆ ಮನೆ ಮುಂದೆ 20 ಕಂಬದ ಕೈಸಾಲೆ ಇತ್ತು. ಸಮಯ ಬಂದಿದ್ದರೆ ಸಾಲಾಗಿ 100 ಜನ ಮಲಗಬಹುದಾದಷ್ಟು ದೊಡ್ಡದಾದ ಕೈಸಾಲೆ. ಆ ಕೈಸಾಲೆಯ ಕಂಬಗಳೂ ಹಾಗೆ, ಎಲ್ಲ ಕರಿಮರದ ಕಂಬಗಳು. ಅದಕ್ಕೂ ಚಿತ್ರಗೆಲಸ ಮಾಡಿದ್ದರು. ಎಷ್ಟೋ ಜನ ಆ ಮನೆಯನ್ನು ನೋಡುವುದಕ್ಕೆ ಈ ಹಳ್ಳಿಗೆ ಬರುತ್ತಾ ಇದ್ದರು. ಅಂತಹ ಅಮರಾವತಿಯಂಥ ಮನೆ ಕತ್ತೆಗಳು ಇರೋಕ್ಕೂ ಎದರುವಂಥ ಪಾಳಾಗಿ ಹೋಯಿತು. ಆ ಮನೆ ಒಂದೇ ಏನು, ಆ ಮನೆಯ ಜೊತೆಗೆ ಹಳ್ಳಿಯೇ ಹಾಳಾಗಿ ಹೋಯಿತು. ಗೌಡರು ಒಳ್ಳೆ ಸ್ಥಿತಿಯಲ್ಲಿದ್ದಾಗ ನೀನು ನಮ್ಮ ಹಳ್ಳಿಗೆ ಬರಬೇಕಾಗಿತ್ತು ರಾಮಿ. ಈಗ ಒತ್ತೆ ಹೋಗಲ್ಲ ಅಂತಿದೆಯಲ್ಲ, ಆಗ ಒತ್ತು ಹೋಗುವುದೇ ನಿನಗೆ ತಿಳಿಯುತ್ತಿರಲಿಲ್ಲ. ನಿನ್ನಂಥ ಓದಿದವರು ಹಳ್ಳಿಗೆ ಬಂದಿದ್ದರೆ ಗೌಡರು ಸುಮ್ಮನೆ ಬಿಡುತ್ತಿದ್ದರೇ? ಕರೆದು ಮರ್ಯಾದೆ ಮಾಡಿ ರಾಮಾಯಣನೋ ಭಾರತನೋ ರಾಜಶೇಖರ ವಿಲಾಸನೋ ಓದಿಸಿ ಹಳ್ಳಿಗೆ ಹಬ್ಬ ಮಾಡಿಸುತ್ತಿದ್ದರು. ಏನೋ ಒಳ್ಳೆಯವರಿಗೆ ಕಾಲವಲ್ಲ, ಎಲ್ಲ ಹಾಳಾಗಿ ಹೋಯಿತು ಎಂದ ಶಾಮಣ್ಣ ಕರ್ಕಶವಾಗಿ. ಗೌಡ್ರು ಅಂಥ ಸಾಹುಕಾರರೇ? ಅಪ್ರಿಯವಾದ ಮಾತಿನ ಹೊನಲನ್ನು ಬೇರೆ ಕಡೆ ತಿರುಗಿಸಲು ಯತ್ನಿಸಿ ಕೇಳಿದೆ ನಾನು. ಬರೀ ಶ್ರೀಮಂತಿಕೆಯೊಂದೇ ಇದ್ದರೆ ಏನು ಬಡ್ಕೋಬೇಕು? ಈಗ ಕರಿಯಪ್ಪ ಇಲ್ವೇ? ಇದ್ದ ಬದ್ದವರ ಮನೆಯೆಲ್ಲ ದೋಚಿ ಎರಡೆರಡು ಕೈಲಿ ಬಾಚಿ ರಾಶಿ ಹಾಕಿಕೊಂಡಿದ್ದಾನೆ. ಏನು ಸಾರ್ಥಕ? ನಾಯಿ ಮೊಲೆಲಿ ಹಾಲಿದ್ದ ಹಾಗೆ. ಶ್ರೀಮಂತಿಕೆ ಇರೋದು ಬಿಡೋದು ಮುಖ್ಯ ಅಲ್ಲ ರಾಮಿ. ದುಡ್ಡಿಗಿಂತ ಹೆಚ್ಚಾಗಿ ಮನಸ್ಸು ದೊಡ್ಡದಾಗಿರಬೇಕು. ಹಾಗಾದರೆ ಕರಿಯಪ್ಪ ಏನು ಉಪಯೋಗವಿಲ್ವೇ? ಥೂ, ಅವನ ಹೆಸರೆತ್ತಬೇಡ. ಗೌಡ್ರು ಮನೆ ಹಾಳಾದದ್ದು ಅವನಿಂದ, ಈ ಹಳ್ಳಿ ಹಾಳಾದದ್ದು ಅವನಿಂದ. ರಾವಣ ಹುಟ್ಟಿ ಲಂಕೆ ಹಾಳಾದ ಹಾಗೆ ಅಂಥವನು ಒಬ್ಬನು ಹುಟ್ಟಿ ನಮ್ಮ ಹಳ್ಳಿ ಹಾಳಾಗಿ ಹೋಯಿತು. ಅಂಥ ಕೆಟ್ಟ ಮನುಷ್ಯನೇ ಕರಿಯಪ್ಪ. ಆದರೆ ನೋಡೋಕೆ ಹಾಗೆ ಕಾಣೋದಿಲ್ವಲ್ಲ. ಅವನನ್ನು ಏನು ನೋಡಿದೆ ನೀನು? ಮುಖ ನೋಡಿದೆ, ಮಾತು ಕೇಳಿದೆ. ಮಾತೊಂದೇ ಅವನಲ್ಲಿ ಸಿಹಿಯಾಗಿರೋದು. ಆ ಮಾತೇ ಈ ಮನೆಯನ್ನು ಮುರಿದದ್ದು. ಚಂಡಾಲ ರಾಮಿ, ಅವನು ಶುದ್ಧ ಚಂಡಾಲ. ಇಷ್ಟು ಹೊತ್ತಿನಲ್ಲಿ ಅವನನ್ನು ನೆನೆಸಬಾರದು. ಅವನ ಮುಖ ನೋಡಿದರೆ 3 ಹೊತ್ತು ಊಟ ಹುಟ್ಟೋಲ್ಲ. ಕರಿಯಪ್ಪನ ಹೆಸರು ಕೇಳಿಯೇ ಶಾಮಣ್ಣ ಹೃದಯದಲ್ಲಿ ಜ್ವಾಲಾಮುಖಿಯ ಆಸ್ಫೋಟವಾಗಿ ಆತನ ಮಾತುಗಳು ಆ ಜ್ವಾಲಾಮುಖಿ ಕಾರುವ ಉರಿಗೆಂಡದಂತಿದ್ದುವು. ಹಾಗಾದರೆ ಅದಕ್ಕೇನೋ ಅವನ ತೋಟದ ಎಳನೀರು ಬೇಡ ಎಂದಿದ್ದು ನೀನು? ಆ ತೋಟದ ಎಳನೀರು ನನಗೆ ಜ್ಞಾಪಿಸಬೇಡ ರಾಮಿ. ಈ ಮೈ ಆ ತೋಟದ ಎಷ್ಟು 1000 ಎಳನೀರು ಕುಡಿದು ಬೆಳೆದಿದೆಯೋ. ಈ ನಾಲಿಗೆ ಆ ತೋಟದ ಎಷ್ಟು ಅಡಿಕೆ ವಿಳ್ಯದೆಲೆಯನ್ನು ಮೆದ್ದಿದೆಯೋ. ನಾನೇನು ಈ ಹಳ್ಳಿಯ ಸುತ್ತಮುತ್ತಲಿನಲ್ಲಿ ಆ ತೋಟದ ಎಳನೀರು ಕುಡಿಯದಿದ್ದವನೇ ಪಾಪಿ. ಆಗಿದ್ದರೆ ನಿನ್ನೆ ಕರಿಯಪ್ಪ ಎಳನೀರು ಕೆಡವಿಸಿಕೊಡುತ್ತೇನೆ ಎಂದಾಗ ಬೇಡಂತ ಏಕೆ ಹೇಳಿದೆ? ಆ ತೋಟದ ಎಳನೀರು ಕುಡಿಯೋ ಪುಣ್ಯ ಈ ಘಟ್ಟಕ್ಕೆ ಎಂದೋ ತೀರಿ ಹೋಯಿತು ರಾಮಿ. ಏಕೆ? ಈಗ ಅದು ಎಳನೀರಲ್ಲ, ನಾಗರಹಾವಿನ ವಿಷ. ಈಗ ಮನುಷ್ಯರು ಆ ತೋಟದ ಹಣ್ಣು ಕಾಯಿ ತಿನ್ನುವುದು ಆಗಿರಲಿ. ಮಾವಿನ ಹಣ್ಣಿನ ಕಾಲದಲ್ಲಿ ಒಂದು ಕೋತಿ 2 ಹಣ್ಣು ಕಡಿಯಿತು ಅಂತ ಅದನ್ನು ಕೋವಿಯಿಂದ ಸುಟ್ಟಿಸಿಬಿಟ್ಟ ಚಂಡಾಲ. ಅಳಿಲು ಗಿಣಿಯಾದರೂ ಹಣ್ಣು ಕಾಯಿ ಮುಟ್ಟಲು ಬಿಡುತ್ತಾನೋ ಇಲ್ವೋ? ಇನ್ನು ನಮಗೆ ಎಳನೀರು ಕೊಡಿಸ್ತಾನೆಯೇ? ಮತ್ತೆ ಅಷ್ಟು ಧಾರಾಳವಾಗಿ ಕರೆದ? ಕರೆಯೋದಕ್ಕೇನು ಸವೆಯಬೇಕು ಹೇಳು? ಕರೆದರೆ ಕಾಯಿ ಕೀಳಿಸಿದ ಹಾಗಾಯಿತೆ. ಮತ್ತೆ ತನ್ನ ದೊಡ್ಡಸ್ತಿಕೆ ತೋರಿಸಿಕೊಳ್ಳೋಕೆ, ನನ್ನ ಹೊಟ್ಟೆ ಉರಿಸೋಕೆ ಕರೆದ. ಒಂದು ವೇಳೆ ಅವನು ಕರೆದದ್ದೇ ಸಾಕು ಅಂತ ನಾವು ಹೋಗಿದ್ದರೇನು ಮಾಡುತ್ತಿದ್ದ? ನಾವು 3 ಬಿಟ್ಟು ಅವನು ಕರೆದದ್ದೇ ಸಾಕು ಅಂತ ಹೋಗಿದ್ರೆ ತೋಟದವರೆಗೂ ಕರೆದುಕೊಂಡು ಹೋಗ್ತಿದ್ದ. ಕಣ್ಣು ತುಂಬ ತೋಟ ತೋರಿಸಿ ಬಾಯಿ ತುಂಬ ಆ ಗಿಡಗಳ ಎಳನೀರಿನ ವರ್ಣನೆ ಮಾಡಿ, ಕತ್ಲಾಯ್ತು ಹತ್ತುವವರಿಲ್ಲ, ಎತ್ತಲೋ ಅಥವಾ ಮತ್ತೇನಾದರೂ ಬಣ್ಣದ ಮಾತಾಡಿ ಬಂದ ಹಾಗೆ ಕಳಿಸ್ತಿದ್ದ. ಹಾಗಾದರೆ ಕರೆದದ್ದೇಕೆ?
ಆಗಲೇ ಹೇಳಿಲ್ವೇ ತನ್ನ ದೊಡ್ಡಸ್ತಿಕೆ ತೋರಿಸ್ಕೊಳ್ಳಲಿಕ್ಕೆ ಅಂದರೆ? ನಿನಗೆ ಗೊತ್ತಿಲ್ವ ರಾಮಿ, ಈ ಸುತ್ತಮುತ್ತಲಲ್ಲಿ ಎಲ್ಲೂ ಇಂಥ ತೋಟವಿಲ್ಲ. ತೋಟ ಮಾಡಿಸಲು ಅನುಕೂಲವಾದ ನೆಲವಲ್ಲ ಈ ಸೀಮೆಯದು. ಸುತ್ತಮುತ್ತಲಲ್ಲಿ ಯಾರಿಗೂ ಇಲ್ಲದ ತೋಟ ತನಗೇ ಇದೆ ಅಂತ ತೋರಿಸಿಕೊಳ್ಳುವುದಕ್ಕೆ. ಯಾರಿಗೂ ಇಲ್ಲದಂಥ ತೋಟ ಆತನಿಗೆ ಅಂದರೆ ಅದು ದೊಡ್ಡಸ್ತಿಕೆಯೇ ಆಯಿತಲ್ಲ. ಅದನ್ನೇಕೆ ಕೊಚ್ಚಿಕೊಳ್ಬಾರ್ದು? ತಾನೇ ತೋಟ ಮಾಡಿಸಿ ಬಡಾಯಿ ಕೊಚ್ಚಿಕೊಂಡರೆ ಅದಕ್ಕೆ ಯಾರು ಬೇಡ ಎನ್ನುತ್ತಾರೆ? ಕಳ್ಳತನದಲ್ಲಿ ಕಂಡೋರ ಗಂಟು ಹೊಡೆದು ತಾನೇ ಅದನ್ನು ಮಾಡಿಸಿದ್ದಕ್ಕಿಂತ ಹೆಚ್ಚಾಗಿ ಹೊಗಳಿಕೊಂಡ್ರೆ ಅದನ್ನು ಸಹಿಸೋದು ಹೇಗೆ ಹೇಳು? ಅಂದರೆ ಅದು ಲಪಟಾಯಿಸಿದ್ದ ಸ್ವತ್ತೇ? ಲಪಟಾಯಿಸದೇ ಇರೋ ಸ್ವತ್ತು. ಅವನಿಗೆ ಎಳ್ಳು ಕಾಳು ಮುಳ್ಳು ಮನೆಯಷ್ಟೂ ಇಲ್ಲ. ಅವನ ಬಂಡವಾಳವೆಲ್ಲ ಕಂಡವರ ಗಂಟೆ. ಆ ತೋಟ ಯಾರ್ದು? ಆ ತೋಟವೇ ಯಾರದು ಅಲ್ಲ, ದೇವರದು ಎಂದ ಶಾಮಣ್ಣ. ಆತನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ದೇವರದು ಅಂದರೆ? ದೇವರೇ ಬಂದು ಬೆಳೆಸಿದನೋ ಆ ತೋಟವನ್ನು? ಅದು ಮನುಷ್ಯರು ಬೆಳೆಸಿದ್ದೇ ತಾನೇ? ಹೌದು. ಹಾಗಾದರೆ ಅದು ದೇವರದ್ದು ಹೇಗಾಯಿತು ಅಂದರೆ? ಬೆಳೆಸಿದವರು ದೇವರಿಗೆ ಬಿಟ್ಟ ತೋಟ ಅದು. ಯಾರು ಬಿಟ್ಟಿದ್ದು? ಶಿವನಂಜೇಗೌಡರು. ಆ ತೋಟದ್ದೇ ಒಂದು ದೊಡ್ಡ ಕತೆ ರಾಮಿ. ಏಕೋ ಆ ಮಾತು ಬಂದಿದೆ, ಆ ವಿಷಯ ಹೇಳ್ತೀನಿ ಕೇಳು. ಅದನ್ನು ಕೇಳಿದರೆ ನಿನಗೆ ಆ ಕರಿಯಪ್ಪ ಎಂಥವನು, ಶಿವನಂಜೇಗೌಡರು ಎಂಥವರು ಅನ್ನುವುದು ಗೊತ್ತಾಗುತ್ತೆ. ಸರಿ ಹೇಳು, ಅದನ್ನು ಕೇಳಿಯೇ ಬಿಡೋಣ ಎಂದೆ ನಾನು.